ಜಂಗಲ್ ಏರಿಯಾಗಳಲ್ಲಿ ಭಯೋತ್ಪಾದಕರ ಕಟ್ಟೆಚ್ಚರ ಇರುವಂತ ಹಿನ್ನೆಲೆಯಲ್ಲಿ ಭಯೋತ್ಪಾದಕರ ಥ್ರೆಟ್ ಇರುವಂತ ಹಿನ್ನೆಲೆಯಲ್ಲಿ ಸೇನೆ ಎಷ್ಟು ಅಲರ್ಟ್ ಆಗಿದೆ ಅಂತ ಕೇಳಿದ್ರೆ ಬರುವಂತ ಒಂದೊಂದು ವಾಹನಗಳನ್ನು ಕೂಡ ತಪಾಸಣೆ ಮಾಡಿ ಬಿಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಆ ವಾಹನಗಳ ಡಿಕ್ಕಿ ಆಗಿರಬಹುದು ಅಥವಾ ಮತ್ತೊಂದು ಎಲ್ಲವನ್ನು ಕೂಡ CRPF ನ ಯೋಧರು ಇಲ್ಲಿ ತಪಾಸಣೆ ಮಾಡಿ ಈ ಎಲ್ಲವನ್ನು ಕೂಡ ಇಲ್ಲಿ ಚೆಕ್ ಮಾಡಿ ಹೊರಗಡೆ ಬಿಡ್ತಿರೋದನ್ನ ನೋಡ್ತಾ ಇದ್ದೀರಿ. ಯಾವುದೇ ಸಮಯದಲ್ಲೂ ಕೂಡ ಯಾವುದೇ ಕ್ಷಣದಲ್ಲೂ ಕೂಡ ಈ ಭಯೋತ್ಪಾದಕರ ದಾಳಿ ಆಗಬಹುದು ಅನ್ನುವ ಮಾಹಿತಿ ಇದೆ. ಅವರು ಇಲ್ಲಿನ ನಾಗರಿಕರನ್ನ ಬಿಟ್ಟು ಸ್ಥಳೀಯರನ್ನ ಬಿಟ್ಟು ಹೊರಗಿಂದ ಬರುವಂತ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಇಲ್ಲಿರುವಂತ ಕೆಲವು ಹ್ಯಾಂಡ್ಲರ್ಗಳು ಭಯೋತ್ಪಾದಕರಿಗೆ ಸಹಕಾರ ಕೊಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನೋಡಿ ಅವರ ಬ್ಯಾಗ್ ಇಂದ ಹಿಡಿದು ಪ್ರತಿಯೊಂದನ್ನು ಕೂಡ CRPF ನ ನಮ್ಮ ಜವಾನರು ಅಥವಾ ಸೇನೆ ಇಲ್ಲಿ ತಪಾಸಣೆ ಮಾಡಿ ಏನೇನಿದೆ ಎಲ್ಲವನ್ನು ಕೂಡ ಇಲ್ಲಿ ತಪಾಸಣೆ ಮಾಡಿ ಮುಂದಕ್ಕೆ ಬಿಡ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ಜಂಗಲ್ ಏರಿಯಾಗಳಲ್ಲಿ ಬಹಳ ಸೂಕ್ಷ್ಮ ಇದು. ಯಾಕಂತ ಹೇಳಿದ್ರೆ ಈ ಜಂಗಲ್ ಏರಿಯಾಗಳಲ್ಲೇ ಭಯೋತ್ಪಾದಕ ಚಟುವಟಿಕೆ ನಡೆಯುವುದು. ಇಲ್ಲಿರುವಂತ ಜನರನ್ನ ಅವರು ಬಳಸಿಕೊಂಡು ಪ್ರವಾಸಿಗರನ್ನ ಟಾರ್ಗೆಟ್ ಮಾಡ್ತಾರೆ. ಹಾಗಾಗಿ ಶಸ್ತ್ರಾಸ್ತ್ರಗಳನ್ನ ಹಿಡಿದುಕೊಂಡಿರುವಂತ ಸೇನಾ ಸಿಬ್ಬಂದಿ ಎಲ್ಲ ಸುರಕ್ಷತೆಯೊಂದಿಗೆ ಪ್ರತಿಯೊಬ್ಬರನ್ನು ಕೂಡ ತಪಾಸಣೆ ಮಾಡಿ ಬಿಡುವಂತ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಗಡಿ ಏರಿಯಾಗಳಲ್ಲಿ ಇದು ಕಂಡು ಬರ್ತಾ ಇದೆ. ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಒಂದು ರೀತಿಯಲ್ಲಿ ಯುದ್ಧದ ಸನ್ನಿವೇಶ ಇದ್ರೆ ಅದಕ್ಕೆ ಪೂರಕ ಆದಂತೆ ಆ ಗಡಿಗೆ ಹೋಗುವಂತಹ ರಸ್ತೆಗಳು, ಆ ಗಡಿಗೆ ಹೋಗುವಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ಈಗ ಸೇನೆ CRPF ನ ಯೋಧರು ಕಟ್ಟೆಚ್ಚರವನ್ನ ವಹಿಸಿ ಎಲ್ಲವನ್ನು ಕೂಡ ಇಲ್ಲಿ ನಿಭಾಯಿಸ್ತಿರೋದನ್ನ ನೋಡ್ತಾ ಇದ್ದೀರಿ. ಒಟ್ಟಾರೆ ಈಗ ಭಾರತ ಸಂಪೂರ್ಣ ಸುರಕ್ಷತೆಯಿಂದ ಕೂಡಿದೆ. ಅದು CRPF ನ ಯೋಧರ ಕಣ್ಗಾವಲಿನ ನಡುವೆ ಅದರ ಸಂಪೂರ್ಣವಾದಂತ ಚಿತ್ರಣ ಗ್ರೌಂಡ್ ರಿಪೋರ್ಟ್ ಅನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಆ ಮೂಲಕ ಈ ಭಯೋತ್ಪಾದಕರ ಹುಟ್ಟಡಗಿಸುವಂತ ದೇಶದ ಈ ಒಂದು ಕಾರ್ಯಾಚರಣೆ ಇದೆ ಅಲ್ಲ, ಅದು ಗಡಿಯಲ್ಲಿ ನಿರಂತರವಾಗಿ ಸಾಗ್ತಾ ಇದೆ. ಸೇನಾ ಅಧಿಕಾರಿಗಳು ಆ ಮೂಲಕ ಸಂಪೂರ್ಣವಾಗಿ ಅವರ ಭದ್ರತಾ ಪಡೆಗಳ ಒಂದಿಷ್ಟು ಕಾರ್ಯಾಚರಣೆಯಲ್ಲಿ ಅವೆಲ್ಲವೂ ಕೂಡ ಈಗ ಸಾಕಾರ ಆಗ್ತಾ ಇದೆ. ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ ನನ್ನ ಜೊತೆಯಲ್ಲಿ ಲಕ್ಷ್ಮೀಪುತ್ರ. ಜೈ ಹಿಂದ್. ಜಂಗಲ್ ಏರಿಯಾಗಳಲ್ಲಿ ಭಯೋತ್ಪಾದಕರ ಕಟ್ಟೆಚ್ಚರ ಇರುವಂತ ಹಿನ್ನೆಲೆಯಲ್ಲಿ ಭಯೋತ್ಪಾದಕರ ಥ್ರೆಟ್ ಇರುವಂತ ಹಿನ್ನೆಲೆಯಲ್ಲಿ ಸೇನೆ ಎಷ್ಟು ಅಲರ್ಟ್ ಆಗಿದೆ ಅಂತ ಕೇಳಿದ್ರೆ ಬರುವಂತ ಒಂದೊಂದು ವಾಹನಗಳನ್ನು ಕೂಡ ತಪಾಸಣೆ ಮಾಡಿ ಬಿಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಆ ವಾಹನಗಳ ಡಿಕ್ಕಿ ಆಗಿರಬಹುದು ಅಥವಾ ಮತ್ತೊಂದು ಎಲ್ಲವನ್ನು ಕೂಡ CRPF ನ ಯೋಧರು ಇಲ್ಲಿ ತಪಾಸಣೆ ಮಾಡಿ ಈ ಎಲ್ಲವನ್ನು ಕೂಡ ಇಲ್ಲಿ ಚೆಕ್ ಮಾಡಿ ಹೊರಗಡೆ ಬಿಡ್ತಿರೋದನ್ನ ನೋಡ್ತಾ ಇದ್ದೀರಿ. ಯಾವುದೇ ಸಮಯದಲ್ಲೂ ಕೂಡ ಯಾವುದೇ ಕ್ಷಣದಲ್ಲೂ ಕೂಡ ಈ ಭಯೋತ್ಪಾದಕರ ದಾಳಿ ಆಗಬಹುದು ಅನ್ನುವ ಮಾಹಿತಿ ಇದೆ. ಅವರು ಇಲ್ಲಿನ ನಾಗರಿಕರನ್ನ ಬಿಟ್ಟು ಸ್ಥಳೀಯರನ್ನ ಬಿಟ್ಟು ಹೊರಗಿಂದ ಬರುವಂತ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಇಲ್ಲಿರುವಂತ ಕೆಲವು ಹ್ಯಾಂಡ್ಲರ್ಗಳು ಭಯೋತ್ಪಾದಕರಿಗೆ ಸಹಕಾರ ಕೊಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನೋಡಿ ಅವರ ಬ್ಯಾಗ್ ಇಂದ ಹಿಡಿದು ಪ್ರತಿಯೊಂದನ್ನು ಕೂಡ CRPF ನ ನಮ್ಮ ಜವಾನರು ಅಥವಾ ಸೇನೆ ಇಲ್ಲಿ ತಪಾಸಣೆ ಮಾಡಿ ಏನೇನಿದೆ ಎಲ್ಲವನ್ನು ಕೂಡ ಇಲ್ಲಿ ತಪಾಸಣೆ ಮಾಡಿ ಮುಂದಕ್ಕೆ ಬಿಡ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ಜಂಗಲ್ ಏರಿಯಾಗಳಲ್ಲಿ ಬಹಳ ಸೂಕ್ಷ್ಮ ಇದು. ಯಾಕಂತ ಹೇಳಿದ್ರೆ ಈ ಜಂಗಲ್ ಏರಿಯಾಗಳಲ್ಲೇ ಭಯೋತ್ಪಾದಕ ಚಟುವಟಿಕೆ ನಡೆಯುವುದು. ಇಲ್ಲಿರುವಂತ ಜನರನ್ನ ಅವರು ಬಳಸಿಕೊಂಡು ಪ್ರವಾಸಿಗರನ್ನ ಟಾರ್ಗೆಟ್ ಮಾಡ್ತಾರೆ. ಹಾಗಾಗಿ ಶಸ್ತ್ರಾಸ್ತ್ರಗಳನ್ನ ಹಿಡಿದುಕೊಂಡಿರುವಂತ ಸೇನಾ ಸಿಬ್ಬಂದಿ ಎಲ್ಲ ಸುರಕ್ಷತೆಯೊಂದಿಗೆ ಪ್ರತಿಯೊಬ್ಬರನ್ನು ಕೂಡ ತಪಾಸಣೆ ಮಾಡಿ ಬಿಡುವಂತ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಗಡಿ ಏರಿಯಾಗಳಲ್ಲಿ ಇದು ಕಂಡು ಬರ್ತಾ ಇದೆ. ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಒಂದು ರೀತಿಯಲ್ಲಿ ಯುದ್ಧದ ಸನ್ನಿವೇಶ ಇದ್ರೆ ಅದಕ್ಕೆ ಪೂರಕ ಆದಂತೆ ಆ ಗಡಿಗೆ ಹೋಗುವಂತಹ ರಸ್ತೆಗಳು, ಆ ಗಡಿಗೆ ಹೋಗುವಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ಈಗ ಸೇನೆ CRPF ನ ಯೋಧರು ಕಟ್ಟೆಚ್ಚರವನ್ನ ವಹಿಸಿ ಎಲ್ಲವನ್ನು ಕೂಡ ಇಲ್ಲಿ ನಿಭಾಯಿಸ್ತಿರೋದನ್ನ ನೋಡ್ತಾ ಇದ್ದೀರಿ. ಒಟ್ಟಾರೆ ಈಗ ಭಾರತ ಸಂಪೂರ್ಣ ಸುರಕ್ಷತೆಯಿಂದ ಕೂಡಿದೆ. ಅದು CRPF ನ ಯೋಧರ ಕಣ್ಗಾವಲಿನ ನಡುವೆ ಅದರ ಸಂಪೂರ್ಣವಾದಂತ ಚಿತ್ರಣ ಗ್ರೌಂಡ್ ರಿಪೋರ್ಟ್ ಅನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಆ ಮೂಲಕ ಈ ಭಯೋತ್ಪಾದಕರ ಹುಟ್ಟಡಗಿಸುವಂತ ದೇಶದ ಈ ಒಂದು ಕಾರ್ಯಾಚರಣೆ ಇದೆ ಅಲ್ಲ, ಅದು ಗಡಿಯಲ್ಲಿ ನಿರಂತರವಾಗಿ ಸಾಗ್ತಾ ಇದೆ. ಸೇನಾ ಅಧಿಕಾರಿಗಳು ಆ ಮೂಲಕ ಸಂಪೂರ್ಣವಾಗಿ ಅವರ ಭದ್ರತಾ ಪಡೆಗಳ ಒಂದಿಷ್ಟು ಕಾರ್ಯಾಚರಣೆಯಲ್ಲಿ ಅವೆಲ್ಲವೂ ಕೂಡ ಈಗ ಸಾಕಾರ ಆಗ್ತಾ ಇದೆ. ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ ನನ್ನ ಜೊತೆಯಲ್ಲಿ ಲಕ್ಷ್ಮೀಪುತ್ರ. ಜೈ ಹಿಂದ್. ಜಂಗಲ್ ಏರಿಯಾಗಳಲ್ಲಿ ಭಯೋತ್ಪಾದಕರ
ಕಟ್ಟೆಚ್ಚರ ಇರುವಂತ ಹಿನ್ನೆಲೆಯಲ್ಲಿ, ಭಯೋತ್ಪಾದಕರ ಥ್ರೆಟ್ ಇರುವಂತ ಹಿನ್ನೆಲೆಯಲ್ಲಿ ಸೇನೆ ಎಷ್ಟು ಅಲರ್ಟ್ ಆಗಿದೆ ಅಂತ ಕೇಳಿದ್ರೆ, ಬರುವಂತ ಒಂದೊಂದು ವಾಹನಗಳನ್ನು ಕೂಡ ತಪಾಸಣೆ ಮಾಡಿ ಬಿಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಆ ವಾಹನಗಳ ಡಿಕ್ಕಿ ಆಗಿರ್ಬೋದು ಅಥವಾ ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ CRPF ನ ಯೋಧರು ಇಲ್ಲಿ ತಪಾಸಣೆ ಮಾಡಿ ಈ ಎಲ್ಲವನ್ನು ಕೂಡ ಇಲ್ಲಿ ಚೆಕ್ ಮಾಡಿ ಹೊರಗಡೆ ಬಿಡ್ತಿರೋದನ್ನ ನೋಡ್ತಾ ಇದ್ದೀರಿ. ಯಾವುದೇ ಸಮಯದಲ್ಲೂ ಕೂಡ, ಯಾವುದೇ ಕ್ಷಣದಲ್ಲೂ ಕೂಡ ಈ ಭಯೋತ್ಪಾದಕರ ದಾಳಿ ಆಗಬಹುದು ಅನ್ನುವ ಮಾಹಿತಿ ಇದೆ. ಅವರು ಇಲ್ಲಿನ ನಾಗರಿಕರನ್ನ ಬಿಟ್ಟು, ಸ್ಥಳೀಯರನ್ನ ಬಿಟ್ಟು ಹೊರಗಿಂದ ಬರುವಂತ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ, ಮತ್ತೆ ಇಲ್ಲಿರುವಂತ ಕೆಲವು ಹ್ಯಾಂಡ್ಲರ್ಗಳು ಭಯೋತ್ಪಾದಕರಿಗೆ ಸಹಕಾರ ಕೊಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನೋಡಿ, ಅವರ ಬ್ಯಾಗ್ ಇಂದ ಹಿಡಿದು ಪ್ರತಿಯೊಂದನ್ನು ಕೂಡ CRPF ನ ನಮ್ಮ ಜವಾನರು ಅಥವಾ ಸೇನೆ ಇಲ್ಲಿ ತಪಾಸಣೆ ಮಾಡಿ ಏನೇನಿದೆ ಎಲ್ಲವನ್ನು ಕೂಡ ಇಲ್ಲಿ ತಪಾಸಣೆ ಮಾಡಿ ಮುಂದಕ್ಕೆ ಬಿಡ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ಜಂಗಲ್ ಏರಿಯಾಗಳಲ್ಲಿ ಬಹಳ ಸೂಕ್ಷ್ಮ ಇದು. ಯಾಕಂತ ಹೇಳಿದ್ರೆ ಈ ಜಂಗಲ್ ಏರಿಯಾಗಳಲ್ಲೇ ಭಯೋತ್ಪಾದಕ ಚಟುವಟಿಕೆ ನಡೆಯುವುದು. ಇಲ್ಲಿರುವಂತ ಜನರನ್ನ ಅವ್ರು ಬಳಸ್ಕೊಂಡು ಪ್ರವಾಸಿಗರನ್ನ ಟಾರ್ಗೆಟ್ ಮಾಡ್ತಾರೆ. ಹಾಗಾಗಿ ಶಸ್ತ್ರಾಸ್ತ್ರಗಳನ್ನ ಹಿಡಿದುಕೊಂಡಿರುವಂತ ಸೇನಾ ಸಿಬ್ಬಂದಿ ಎಲ್ಲ ಸುರಕ್ಷತೆಯೊಂದಿಗೆ ಪ್ರತಿಯೊಬ್ಬರನ್ನು ಕೂಡ ತಪಾಸಣೆ ಮಾಡಿ ಬಿಡುವಂತ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಗಡಿ ಏರಿಯಾಗಳಲ್ಲಿ ಇದು ಕಂಡು ಬರ್ತಾ ಇದೆ. ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಒಂದು ರೀತಿಯಲ್ಲಿ ಯುದ್ಧದ ಸನ್ನಿವೇಶ ಇದ್ರೆ, ಅದಕ್ಕೆ ಪೂರಕ ಆದಂತೆ ಆ ಗಡಿಗೆ ಹೋಗುವಂತಹ ರಸ್ತೆಗಳು, ಆ ಗಡಿಗೆ ಹೋಗುವಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ಈಗ ಸೇನೆ, CRPF ನ ಯೋಧರು ಕಟ್ಟೆಚ್ಚರವನ್ನ ವಹಿಸಿ ಎಲ್ಲವನ್ನು ಕೂಡ ಇಲ್ಲಿ ನಿಭಾಯಿಸ್ತಿರೋದನ್ನ ನೋಡ್ತಾ ಇದ್ದೀರಿ. ಒಟ್ಟಾರೆ ಈಗ ಭಾರತ ಸಂಪೂರ್ಣ ಸುರಕ್ಷತೆಯಿಂದ ಕೂಡಿದೆ. ಅದು CRPF ನ ಯೋಧರ ಕಣ್ಗಾವಲಿನ ನಡುವೆ ಅದರ ಸಂಪೂರ್ಣವಾದಂತ ಚಿತ್ರಣ, ಗ್ರೌಂಡ್ ರಿಪೋರ್ಟ್ ಅನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಆ ಮೂಲಕ ಈ ಭಯೋತ್ಪಾದಕರ ಹುಟ್ಟಡಗಿಸುವಂತ ದೇಶದ ಈ ಒಂದು ಕಾರ್ಯಾಚರಣೆ ಇದೆ ಅಲ್ಲ, ಅದು ಗಡಿಯಲ್ಲಿ ನಿರಂತರವಾಗಿ ಸಾಗ್ತಾ ಇದೆ. ಸೇನಾ ಅಧಿಕಾರಿಗಳು ಆ ಮೂಲಕ ಸಂಪೂರ್ಣವಾಗಿ ಅವರ ಭದ್ರತಾ ಪಡೆಗಳ ಒಂದಿಷ್ಟು ಕಾರ್ಯಾಚರಣೆಯಲ್ಲಿ ಅವೆಲ್ಲವೂ ಕೂಡ ಈಗ ಸಾಕಾರ ಆಗ್ತಾ ಇದೆ. ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ. ನನ್ನ ಜೊತೆಯಲ್ಲಿ ಲಕ್ಷ್ಮೀಪುತ್ರ. ಜೈ ಹಿಂದ್. ಜಂಗಲ್ ಏರಿಯಾಗಳಲ್ಲಿ ಭಯೋತ್ಪಾದಕರ ಕಟ್ಟೆಚ್ಚರ ಇರುವಂತ ಹಿನ್ನೆಲೆಯಲ್ಲಿ, ಭಯೋತ್ಪಾದಕರ ಥ್ರೆಟ್ ಇರುವಂತ ಹಿನ್ನೆಲೆಯಲ್ಲಿ ಸೇನೆ ಎಷ್ಟು ಅಲರ್ಟ್ ಆಗಿದೆ ಅಂತ ಕೇಳಿದ್ರೆ, ಬರುವಂತ ಒಂದೊಂದು ವಾಹನಗಳನ್ನು ಕೂಡ ತಪಾಸಣೆ ಮಾಡಿ ಬಿಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಆ ವಾಹನಗಳ ಡಿಕ್ಕಿ ಆಗಿರ್ಬೋದು ಅಥವಾ ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ CRPF ನ ಯೋಧರು ಇಲ್ಲಿ ತಪಾಸಣೆ ಮಾಡಿ ಈ ಎಲ್ಲವನ್ನು ಕೂಡ ಇಲ್ಲಿ ಚೆಕ್ ಮಾಡಿ ಹೊರಗಡೆ ಬಿಡ್ತಿರೋದನ್ನ ನೋಡ್ತಾ ಇದ್ದೀರಿ. ಯಾವುದೇ ಸಮಯದಲ್ಲೂ ಕೂಡ, ಯಾವುದೇ ಕ್ಷಣದಲ್ಲೂ ಕೂಡ ಈ ಭಯೋತ್ಪಾದಕರ ದಾಳಿ ಆಗಬಹುದು ಅನ್ನುವ ಮಾಹಿತಿ ಇದೆ. ಅವರು ಇಲ್ಲಿನ ನಾಗರಿಕರನ್ನ ಬಿಟ್ಟು, ಸ್ಥಳೀಯರನ್ನ ಬಿಟ್ಟು ಹೊರಗಿಂದ ಬರುವಂತ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ, ಮತ್ತೆ ಇಲ್ಲಿರುವಂತ ಕೆಲವು ಹ್ಯಾಂಡ್ಲರ್ಗಳು ಭಯೋತ್ಪಾದಕರಿಗೆ ಸಹಕಾರ ಕೊಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನೋಡಿ, ಅವರ ಬ್ಯಾಗ್ ಇಂದ ಹಿಡಿದು ಪ್ರತಿಯೊಂದನ್ನು ಕೂಡ CRPF ನ ನಮ್ಮ ಜವಾನರು ಅಥವಾ ಸೇನೆ ಇಲ್ಲಿ ತಪಾಸಣೆ ಮಾಡಿ ಏನೇನಿದೆ ಎಲ್ಲವನ್ನು ಕೂಡ ಇಲ್ಲಿ ತಪಾಸಣೆ ಮಾಡಿ ಮುಂದಕ್ಕೆ ಬಿಡ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ಜಂಗಲ್ ಏರಿಯಾಗಳಲ್ಲಿ ಬಹಳ ಸೂಕ್ಷ್ಮ ಇದು. ಯಾಕಂತ ಹೇಳಿದ್ರೆ ಈ ಜಂಗಲ್ ಏರಿಯಾಗಳಲ್ಲೇ ಭಯೋತ್ಪಾದಕ ಚಟುವಟಿಕೆ ನಡೆಯುವುದು. ಇಲ್ಲಿರುವಂತ ಜನರನ್ನ ಅವ್ರು ಬಳಸ್ಕೊಂಡು ಪ್ರವಾಸಿಗರನ್ನ ಟಾರ್ಗೆಟ್ ಮಾಡ್ತಾರೆ. ಹಾಗಾಗಿ ಶಸ್ತ್ರಾಸ್ತ್ರಗಳನ್ನ ಹಿಡಿದುಕೊಂಡಿರುವಂತ ಸೇನಾ ಸಿಬ್ಬಂದಿ ಎಲ್ಲ ಸುರಕ್ಷತೆಯೊಂದಿಗೆ ಪ್ರತಿಯೊಬ್ಬರನ್ನು ಕೂಡ ತಪಾಸಣೆ ಮಾಡಿ ಬಿಡುವಂತ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಗಡಿ ಏರಿಯಾಗಳಲ್ಲಿ ಇದು ಕಂಡು ಬರ್ತಾ ಇದೆ. ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಒಂದು ರೀತಿಯಲ್ಲಿ ಯುದ್ಧದ ಸನ್ನಿವೇಶ ಇದ್ರೆ, ಅದಕ್ಕೆ ಪೂರಕ ಆದಂತೆ ಆ ಗಡಿಗೆ ಹೋಗುವಂತಹ ರಸ್ತೆಗಳು, ಆ ಗಡಿಗೆ ಹೋಗುವಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ಈಗ ಸೇನೆ, CRPF ನ ಯೋಧರು ಕಟ್ಟೆಚ್ಚರವನ್ನ ವಹಿಸಿ ಎಲ್ಲವನ್ನು ಕೂಡ ಇಲ್ಲಿ ನಿಭಾಯಿಸ್ತಿರೋದನ್ನ ನೋಡ್ತಾ ಇದ್ದೀರಿ. ಒಟ್ಟಾರೆ ಈಗ ಭಾರತ ಸಂಪೂರ್ಣ ಸುರಕ್ಷತೆಯಿಂದ ಕೂಡಿದೆ. ಅದು CRPF ನ ಯೋಧರ ಕಣ್ಗಾವಲಿನ ನಡುವೆ ಅದರ ಸಂಪೂರ್ಣವಾದಂತ ಚಿತ್ರಣ, ಗ್ರೌಂಡ್ ರಿಪೋರ್ಟ್ ಅನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಆ ಮೂಲಕ ಈ ಭಯೋತ್ಪಾದಕರ ಹುಟ್ಟಡಗಿಸುವಂತ ದೇಶದ ಈ ಒಂದು ಕಾರ್ಯಾಚರಣೆ ಇದೆ ಅಲ್ಲ, ಅದು ಗಡಿಯಲ್ಲಿ ನಿರಂತರವಾಗಿ ಸಾಗ್ತಾ ಇದೆ. ಸೇನಾ ಅಧಿಕಾರಿಗಳು ಆ ಮೂಲಕ ಸಂಪೂರ್ಣವಾಗಿ ಅವರ ಭದ್ರತಾ ಪಡೆಗಳ ಒಂದಿಷ್ಟು ಕಾರ್ಯಾಚರಣೆಯಲ್ಲಿ ಅವೆಲ್ಲವೂ ಕೂಡ ಈಗ ಸಾಕಾರ ಆಗ್ತಾ ಇದೆ. ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ. ನನ್ನ ಜೊತೆಯಲ್ಲಿ ಲಕ್ಷ್ಮೀಪುತ್ರ. ಜೈ ಹಿಂದ್.